ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಈ ಸಿನಿಮಾಗೆ ನೀವು ಸೆಲೆಕ್ಟ್ ಆದ್ರಿ ಅಂತ ಅಂದಾಗ ವಾಟ್ ವಾಸ್ ದ ಫೀಲ್ ಲೈಕ್ ಬಂದು 5 ತಿಂಗಳಿಗೆ ನಾನು ನಿಧಿ ಮ್ಯಾಮ್ ಅವ್ರನ್ನೆಲ್ಲ ಅವಾಗ ಜಸ್ಟ್ ದೆನ್ ನನಗೊಂದು ಚಾನ್ಸ್ ಬೇಕು. ಸಿನಿಮಾ ನೋಡ್ತೀರಿ ಅಂತ ಕನ್ಫರ್ಮ್ ಆದ್ರೆ LKG ಹುಡುಗಿಗೂ ಮ್ಯಾಮ್ ಅಂದ್ಬಿಡ್ತಾರೆ. ಒಳಗಡೆ ಚಿಟ್ಟೆ ಎಷ್ಟು ಹಾರಾಡ್ತಿತ್ತು, ಅದು ಯೋಗರಾಜ್ ಭಟ್ ಸರ್ ಜೈಲಿನಲ್ಲಿ ಪಡಗೋ ಅವಕಾಶ. ನಾನು ನಮ್ಮ ಅಮ್ಮಂಗೆ ಕಾಲ್ ಮಾಡ್ಬಿಟ್ಟು, ಮಮ್ಮಿ ಯಾಕೋ ನಂಗೆ ಡೌಟ್ ಹೊಡಿತಾ ಇದೆ, ಇನ್ನೊಂದು 2 ಶೆಡ್ಯೂಲ್ ಆದ್ಮೇಲೆ ಎಲ್ಲರಿಗೂ ಕನ್ಫರ್ಮ್ ಮಾಡೋಣ, ಅಲ್ಲಿ ತನಕ ಯಾರಿಗೂ ಹೇಳ್ಬೇಡ ಯೋಗರಾಜ್ ಸರ್ ಮೂವಿ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಮೋಸ್ಟ್ಲಿ ನಿಧಿ ಸುಬ್ಬಯ್ಯ ಹಾಯ್ ಅಂತ ಒಳಗೆ ಬಂದಾಗ ತಿರ್ಗಾ ಏನೋ ಕ್ಯಾತೆ ತೆಗ್ದೆ ಇವ್ರ ಮುಖ ನೋಡಿದೆ ನಾನು, ಇದ್ಯಾವ್ದಪ್ಪ ಇದು. ರಾಶಿಕಾ 1-2 ನಿಮಿಷ ಅಂಜಲಿ ಮಾತಾಡ್ಬೇಕು ಅಂತ ಆಚೆ ಕಳಿಸಿದ್ರೆ ನನ್ನ ಮಗ ಆಡಿಷನ್ ಮಾಡ್ತಾ ಇದ್ದಾನೆ ಅಂತಲೇ ಅನ್ಕೊಳ್ಳೋದು ಇವರು. ಯಾಕೆ ನಾವು ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಮನದ ಕಡಲನ್ನ ನೋಡ್ಬೇಕು ನಿಮ್ಮ ಪ್ರಕಾರ? ಥಿಯೇಟ್ರಿಗೆ ಎಕ್ಸ್ಪೀರಿಯನ್ಸ್ ಅಲ್ಲೇ ಬಂದು ನೋಡ್ಬೇಕದನ್ನ, ಥಿಯೇಟರ್ನಲ್ಲೇ ಬಂದು ನೋಡಿದ್ರೇನೆ ಅದೊಂದು ದೊಡ್ಡ ಸುಖ ಸಿಗುತ್ತೆ. ಹಾಯ್ ಹಲೋ ವೆರಿ ಬ್ಯೂಟಿಫುಲ್ ಗುಡ್ ಆಫ್ಟರ್ನೂನ್. ನಾನು ಅಜಯ್ ರಶ್ಮಿ, ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ನ ಕ್ಯಾಮ್ರಾ ಮುಂದೆ ಮತ್ತೊಮ್ಮೆ ಬಂದಿದ್ದೀನಿ. ಅಂಡ್ ರೈಟ್ ನಾವು ಇವತ್ತು ನನ್ನ ಸ್ಟುಡಿಯೋನಲ್ಲಿ AC ಆನ್ ಆಗಿದ್ರು ಕೂಡ ಇಷ್ಟೊಂದೆಲ್ಲ ಹಾಟ್ ಫೀಲ್ ಆಗ್ತಾ ಇರೋದಕ್ಕೆ ಕಾರಣ ಸೊ ಬ್ಯೂಟಿಫುಲ್ ಗರ್ಲ್ಸ್ ಇವತ್ತು ನನ್ನ ಸ್ಟುಡಿಯೋ ಒಳಗಡೆ ಎಂಟ್ರಿ ಕೊಟ್ಟಿರೋದು. ಅಂಡ್ ಆಲ್ ಟೈಮ್ ನನ್ನ ಫೇವ್ರೆಟ್ ನಮ್ಮ ಯೋಗರಾಜ್ ಭಟ್ ಸರ್. ಸೊ ವಿಕಟ ಕವಿ ಯೋಗರಾಜ್ ಭಟ್ ಸರ್ ಅವ್ರು ಯಾವುದೇ ಸಾಂಗ್ ಕಂಪೋಸ್ ಮಾಡಿರ್ಲಿ, ರೀಸೆಂಟ್ ಆಗಿ ಇವ್ರ ಬಗ್ಗೆ ನಾನು ಒಂದು ಶೋ ಮಾಡಿದೆ. ಸೊ ಯಾವುದೇ ಸಾಂಗ್ ಆಗಲಿ ಸಿಂಗರ್ಸು ಮತ್ತೆ ಅಲ್ಲಿ ಪರ್ಫಾರ್ಮ್ ಮಾಡೋ ಹೀರೋ ಹೀರೋಯಿನ್ಸ್ ಬೇಗನೆ ಫೇಮಸ್ ಆಗ್ಬಿಡ್ತಾರೆ, ಇನ್ಕ್ಲೂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಬಟ್ ಲಿರಿಸಿಸ್ಟ್ಗಳ ಬಗ್ಗೆ ಮಾತು ಕಮ್ಮಿ ಆಗ್ತದೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂತಂದಾಗ ನಮ್ಮ ಯೋಗರಾಜ್ ಭಟ್ ಸರ್ ಯಾವ ಸಾಂಗ್ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಅಂಡ್ ಟ್ವಿಸ್ಟ್ ಏನು ಅಂದ್ರೆ ಯಾವ ಸಾಲು ನಿಮ್ಗೆ ಇಷ್ಟ ಅಂತ ಕೇಳಿದೆ. ಸಕ್ಕತ್ತಾಗಿರುವಂತ ಮಜ್ವಾಗಿರೋ ಸಾಲುಗಳನ್ನ ಎಲ್ಲರೂ ಕೂಡ ಡೆಡಿಕೇಟ್ ಮಾಡಿದ್ರು. ಸೊ ಇವತ್ತು ಅವ್ರ ಜೊತೆನಲ್ಲೇ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಗುರುಗಳೇ ನಮಸ್ಕಾರ. ನಮಸ್ತೆ. ಕೇಳೋರಿಗೆಲ್ಲ ನಮಸ್ಕಾರ, ನೋಡೋರಿಗೆ ನಮಸ್ಕಾರ. ಓಕೆ ಸುಬಾ. ಸೊ ಎಸ್ ಇವಾಗ ಒಂದು ಸ್ವಲ್ಪ ಸ್ಟುಡಿಯೋನಲ್ಲಿ ಸೌಂಡ್ ಹೆಂಗಿದೆ ಅಂತ ಕೇಳೋಣ. ಸೊ ಹೌಸ್ ದ ಸೌಂಡ್ ಮನದ ಕಡಲು? ಹೈ ಸೈ ಲವ್ಲಿ. ಎಸ್ ಯೋಗರಾಜ್ ಭಟ್ರು ಸರ್ ಹತ್ರ ಫಸ್ಟ್ ಮಾತಾಡೋಣ. ಅವತ್ತಿನ ಆ ಒಂದು ಮುಂಗಾರು ಮಳೆಯ ಒಂದು ಕಾಂಬಿನೇಷನ್ ಟೀಮ್ ಮತ್ತೆ ವರ್ಕ್ ಮಾಡಿ ಮನದ ಕಡಲು ಅಂತ ಹೇಳಿ ಚಿತ್ರರಂಗದಲ್ಲಿ ಒಂದು ಸಾಕಾಗಿರುವಂತ ಒಂದು ಬ್ಯಾಂಗ್ ಲೈಕ್ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ಬೆಳ್ಳಿ ಪರದೆ ಮೇಲೆ ರೆಡಿ ಆಗಿರುವಂತ ಸಿನಿಮಾ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಿಮ್ ಸಿನಿಮಾ ಅಂತಾನೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇರುತ್ತೆ. ಸೊ ಹೇಳಿ ಈ ಸಿನಿಮಾ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ. ಮೊದಲಿಗೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಷ್ಟು ಕ್ಲೀನಾಗಿ ನಿಮ್ಮ ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಇಟ್ಕೊಂಡು ಬೇಗ ವಿಷಯಕ್ಕೆ ಬಂದ್ಬಿಟ್ರಿ. ಕಡಿಮೆ ಮಾತುಗಳಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರಿ ಮನದ ಕಡಲು. ಮಾರ್ಚ್ 28ಕ್ಕೆ ರಿಲೀಸು. ನೀವು ಇನ್ನೊಂದು ಹೇಳಿದ್ರಿ 3 ಜನ ಹುಡುಗಿರಿಂದ ಹಾಟ್ ಆಯಿತು ಸ್ಟುಡಿಯೋ ಅಂತ. ಇವನ್ನ ನೀವು ಮೆನ್ಷನ್ನು ಮಾಡಲಿಲ್ಲ, ಗಂಡಸರು ಬೋರ್ಡ್ಗೆ ಇಲ್ಲ ಅಂತಲೂ ಹೇಳಿದ್ರಿ. ಸುಮುಖ ನಾನು ಯಾರ್ಯಾರು ಯಾಕೆ ಬಂದಿದ್ದೀವಿ ಹೇಳ್ಬಿಡ್ತೀನಿ ನೋಡೋರಿಗೆ ಕೇಳೋರಿಗೆ. ಸುಮುಖ ನಾಯಕ ನಟ, ಅದ್ಭುತ ನಟ. ರಾಶಿಕಾ ಶೆಟ್ರು ನಾಯಕಿ ಮಣಿ, ಅದ್ಭುತ ನಟಿ. ನಿಧಿ ಸುಬ್ಬಯ್ಯ, ನಾವು ಸುಬ್ಬಮ್ಮ ಅಂತಲೇ ಕರೆಯೋದವ್ರನ್ನ, ನಮ್ಮ ಟೀಮ್ನ ಫ್ರೆಂಡು. ಅವರು ಒಂದು ತಂಡಕ್ಕೆ ಒಂದು ವಿಶ್ ಮಾಡೋದಕ್ಕೆ ಬಂದಿದ್ದಾರೆ. ನಾನು ಸುಮಾರು ಕೆಲಸಗಳು ಆಡಿಯೋಗೆ ಸಂಬಂಧಪಟ್ಟಿದ್ದು, ವಿಡಿಯೋಗೆ ಸಂಬಂಧಪಟ್ಟಿದ್ದು ಮಾಡಿದಾಗೆಲ್ಲ ಸಾಥ್ ಕೊಟ್ಟಿದ್ದಾರೆ ಸುಬ್ಬಮ್ಮನವರು. ಅಂಜಲಿ ನಾಯಕಿ ಮಣಿ ಮನದ ಕಡಲು. ಈಗ ನೀವಿದ್ದೀರಿ, ನೀವು ಫ್ರೆಂಡು. ನೋಡೋರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಈಗ ಇವ್ರು ಏನೇನು ಕೇಳ್ತಾರೆ, ನಾವೇನೇನು ಹೇಳಬೇಕು ಅನ್ನೋದು ಇವರೇ ಹೇಳಬೇಕು. ಓಕೆ ಸರ್, ಈಗ ಆಲ್ರೆಡಿ ನಾ ಹೇಳಿದೆ ಮುಂಗಾರು ಮಳೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾ ಆಗಿತ್ತು. ಅಂಡ್ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀವ್ ಏನೋ ಮಾಡಿದೀನಿ ಅಲ್ಲ, ಏನೇನೋ ಮಾಡ್ಬಿಟ್ರಿ ಆ ಸಿನಿಮಾದಲ್ಲಿ. ಆ ರೆಕಾರ್ಡ್ನ ಈವನ್ ಟುಡೇ ಯಾರು ಬ್ರೇಕ್ ಮಾಡೋಕ್ಕಾಗಿಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ. ಮ್ಯೂಸಿಕಲಿ ಹಿಟ್, ಕಾಂಟೆಂಟ್ ಅಲ್ಲಿ ಹಿಟ್, ಯಾವುದೇ ಒಂದು ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಹಿಟ್. ಈಗ ಮತ್ತೊಮ್ಮೆ ಅದೇ ಒಂದು ಟೀಮ್ ಮನದ ಕಡಲನ್ನ ಕೊಡ್ತಾ ಇದೆ. ಸೊ ಯಾಕೆ ನಾವು ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಮನದ ಕಡಲನ್ನ ನೋಡ್ಬೇಕು ನಿಮ್ಮ ಪ್ರಕಾರ? ಅದರಲ್ಲಿ ಮುಂಗಾರು ಮಳೆಯಲ್ಲಿ ಇದ್ದಿದ್ದು ಥಿಯೇಟ್ರಿಗೆ ಎಕ್ಸ್ಪೀರಿಯನ್ಸ್ ಅಲ್ಲೇ ಬಂದು ನೋಡ್ಬೇಕದನ್ನ, ಥಿಯೇಟ್ರ್ನಲ್ಲೇ ಬಂದು ನೋಡಿದ್ರೇ ಅದೊಂದು ದೊಡ್ಡ ಸುಖ ಸಿಗುತ್ತೆ ಅನ್ನೋ ಥರದೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಆ ಜೋಗದ ಗುಂಡಿ, ಮಳೆ, ಆ ಆ್ಯಂಬಿಯನ್ಸು, ಆ ಬೆಟ್ಟ ಗುಡ್ಡ, ಗ್ರೀನರಿ ಎಲ್ಲವೂ ಸೇರಿಕೊಂಡು ಆ ಚಿಲ್ನೆಸ್ಸು, ಆ ಫ್ರೆಶ್ನೆಸ್ ಎಲ್ಲ ವರ್ಕೌಟ್ ಆಗಿ ಅದು ಥಿಯೇಟ್ರ್ನಲ್ಲೇ ಅಷ್ಟು ದಿನಗಳ ಕಾಲ ಓಡಿ ಒಂದು ಜನರ ಸಿನಿಮಾ ಆಗೋಯ್ತದು. ಜನರು ಬರೆದ ದಾಖಲೆ, ನಾವ್ಯಾರು ಆ ದಾಖಲೆ ಕಾರಣರಲ್ಲ, ಮಹಾಜನತೆಯೇ ಕಾರಣ. ಅದೇ ತಂಡ, ಅದೇ ನಿರ್ಮಾಪಕರು, ಅದೇ EK ಬ್ಯಾನರ್ಸ್ ಮತ್ತು ಈಗ ನಾನು ಸೇರಿ ಮಾಡಿರೋ ಸಿನಿಮಾ ಮನದ ಕಡಲು. ಅದರ ಟ್ಯಾಗ್ಲೈನು ತಾನಾಗೆ ಅದೇ ಆಗಿಬಿಟ್ಟಿದೆ, ಅವತ್ತು ಮುಂಗಾರು ಮಳೆ, ಇವತ್ತು ಮನದ ಕಡಲು. ಇದರಲ್ಲೂ ಅಷ್ಟೇ ಥಿಯೇಟ್ರಿಗೆ ಬಂದು ನೋಡುವಂಥ ಹಲವಾರು ಎಲಿಮೆಂಟ್ಸನ್ನು ಸಿನಿಮಾದಲ್ಲಿ ಪೋಣಿಸಿದ್ದೀವಿ. ಮತ್ತು ಆ ತಂಡದ ಒಂದು ವಿಷಯ ಏನಂದರೆ ಎಲ್ಲ ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ ಕೂತು ನೋಡುವಂಥದ್ದೇ ಮಾಡಬೇಕು ಅನ್ನೋದು ನಮ್ಮ ಕೃಷ್ಣಪ್ಪನವರ ಆಶಯ. ಅದಕ್ಕೆ ಕರೆಕ್ಟಾಗಿ ಒಂದು ಕಥೆನೂ ಸಿಕ್ತು,
ನಾಯಕ ನಟ ಸಿಕ್ಕಿರಲಿಲ್ಲ, ಸಿನಿಮಾ ನಿಲ್ಲಿಸ್ಬಿಟ್ಟಿದೆ. ಇವನು ಸಿಕ್ಕದ. ಓಕೆ. ನಾಯಕಿ ಮಣಿ ಇರೋದಂತೂ ಅವ್ರಿಗೆ ಇನ್ನೂ ಒಂದು ಅನುಮಾನ ನನ್ನ ಮೇಲೆ, ನನ್ನ ಮಗ ಇನ್ನೂ ಫೈನಲ್ ಆಗಿ ಕಾಪಿ ತೆಗೆದಿದ್ದಾನ ನಮ್ಮನ್ನು ಹಾಕ್ಕೊಂಡು ಅನ್ನೋ ಥರನೇ ಇದ್ದಾರೆ ಇವರು. ಇವರಿದ್ದಾಗಲೇ ಸುಮಾರು ಜನರು ಆಡಿಷನ್ಸ್ ತಗೋತಾ ಇದ್ದೆ. ಸೀರಿಯಸ್ಲಿ ನಾನು ಶೋ ಮಾಡ್ತಿದ್ರು, ನನ್ನ ಶೋ ಆಡಿಷನ್ ನಡೀತಿದೆ ಅನ್ನೋ ಥರ. ಅಲ್ಲ, ಯಾವ ರೋಲಿಗೆ ಯಾರು ಏನು ನಡೀತಾ ಇದೆ ಆಫೀಸಲ್ಲಿ ಅನ್ನೋದು ನನಗೂ ಕೊನೆ ಗೊತ್ತಾಗ್ತಿರ್ಲಿಲ್ಲ. ಇವ್ರನ್ನೇ ಕೇಳ್ತಾ ಇದ್ದೆ, ನಾನು ಏನು ಮಾಡ್ಬೇಕ್ರಿ ಇವತ್ತು ಅಂತ. ನಾನಂತ ಆಡಿಷನ್ಗೆ ಬಂದಿರಲಿಲ್ಲ, ನಾನು ಆಡಿಷನ್ಗೆ ಬಂದಿರಲಿಲ್ಲ. ಸೊ ಈ ಥರದ್ದೆಲ್ಲ ಆಗಿ ಕ್ಯಾಸ್ಟಿಂಗ್ ಆಗಿ ತುಂಬ ಮೈಂಡ್ ಬ್ಲೋಯಿಂಗ್ ಲೊಕೇಶನ್ಗಳಿಗೆ ಹೋಗಿ ಅದನ್ನು ತೆಗೆದು ಮುಗಿಸಿ ಸೌಂಡ್ ಹಾಕಿ ಜೋಡಿಸಿ ರೆಡಿ ಮಾಡೋಷ್ಟರಲ್ಲಿ ಇಷ್ಟು ದಿವಸ ಆಯಿತು. ನನ್ನ ಗೆಳೆಯ ಹರಿಕೃಷ್ಣನೇ ಸಂಗೀತಗಾರ. ಮುಂಗಾರು ಮಳೆಗೆ ಮನಮೂರ್ತಿ ಸರ್ ಇದ್ದರು. ನನ್ನ ಮತ್ತು ಹರಿ ಕಾಂಬಿನೇಷನಲ್ಲಿ ಸಾಕಷ್ಟು ಮಸಾಲೆಗಳು ಬಂದಿರಬಹುದು, ಆದರೆ ಅದರ 10 ಪಟ್ಟು ಮೆಲಡಿಗಳು ಕೂಡ ಬಂದಿದ್ದಾವೆ. ಹರಿಕೃಷ್ಣನ 4 ಮಟ್ಟುಗಳು ಬಂದಿದ್ದಾವೆ ಆಲ್ರೆಡಿ ಹೊರಗಡೆ, ಇನ್ನೂ 2 ಬರಬೇಕು. ಅವ್ರದ್ದೊಂದು ಹಾಡು ಬ್ಯಾಲೆನ್ಸ್ ಇದೆ, ಫೀಮೇಲ್ ಸೋಲೋ. ಇನ್ನೊಂದು ಸೋನು ನಿಗಮ್ ಅವ್ರ ಹಾಡು ಬ್ಯಾಲೆನ್ಸ್ ಇದೆ. ಮಾರ್ಚ್ 28 ಮನದ ಕಡಲು. ಸರ್ ನಮ್ಮಿಂದ ಈಗ ಆಲ್ರೆಡಿ ವೇವ್ಸ್ ಎಲ್ಲ ತುಂಬಾನೇ ಕಡಲ್ ತೀರದಲ್ಲಿ ಹರಿದಾಡ್ತಾ ಇರೋ ತರ ಇದೆ. ಸೊ ಇವ್ರ ಸಿನಿಮಾ ನೋಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಈ ಕಾಂಬಿನೇಷನ್ ಅಲ್ಲಿ ನಾವು ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಎಸ್ ಸುಮುಖ್ ಇವ್ರು ಹೇಳಿದ್ರು ನಾಯಕ ನಟ ಸಿಗ್ಲಿಲ್ಲ ಅಂತ ಹೇಳಿ, ಎಲ್ಲೋ ಒಂದ್ ಕಡೆ ನಾನು ಇನ್ನು ಮೂವಿನ ಮೂವ್ ಮಾಡಿರ್ಲಿಲ್ಲ ಅಂತ ಹೇಳಿ. ಸೊ ಐ ಥಿಂಕ್ ನಾನು ಲಕ್ಕಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾಗೆ ನೀವು ಸೆಲೆಕ್ಟ್ ಆದ್ರಿ ಅಂತ ಅಂದಾಗ ವಾಟ್ ವಾಸ್ ದ ಫೀಲ್, ಲೈಕ್ ಯು ನೋ ಸೀರಿಯಸ್ಲಿ ನಂಬೋದಾ ಅನ್ನೋ ಫೀಲಲ್ಲಿ ಇದ್ರೆ? ಸೊ ವಾಟ್ ವಾಸ್ ರನ್ನಿಂಗ್ ಇನ್ ಯುವರ್ ಮೈಂಡ್ ಆಕ್ಚುಲಿ? ಇಲ್ಲ, ನಂಬ್ತಾ ಇದ್ದೆ, ಯಾಕಂದರೆ ಅವ್ರ ಎದುರುಗಡೆನೇ ಇದ್ದರು ನನಗೆ. ಇಟ್ ವಾಸ್ ವೆರಿ ಆ ಟೈಮಿಂಗ್ ಕೋಇನ್ಸಿಡೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ 18 ವರ್ಷ ಆದಮೇಲೆ ಈ ಕೃಷ್ಣಪ್ಪನವರು ಮತ್ತು ಯೋಗರಾಜ್ ಸರ್ ಅವರು ಮತ್ತೆ ಒಂದು ಸಿನಿಮಾ ಮಾಡಬೇಕು ಅಂತ ಈ ವರ್ಷನೇ ಅಂದ್ಕೊಂಡಿದ್ದು, ಅಂದರೆ ಮುಂದಿನ ವರ್ಷ ಶುರು ಮಾಡಿದಾಗ ಶೂಟಿಂಗ್. ಇದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಬೇಕಾದ್ರೂ ಆಗಿರ್ಬೋದು, ಒಂದು 40 ವರ್ಷ ನನಗೆ ಆದಮೇಲೂ ಆಗಿರ್ಬೋದು ಇವ್ರಿಗೆ ಈ ಯೋಚನೆ. ಬಟ್ ಇದು ಬಂದಿದ್ದು ದೊಡ್ಡ ನನ್ನ ಕೋಇನ್ಸಿಡೆನ್ಸ್ ಅಂತ ಅನ್ಸುತ್ತೆ ನನ್ನ ಲೈಫಲ್ಲಿ. ನಾನು ಅದೇ ಟೈಮಿಗೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ ಒಂದು 5 ತಿಂಗಳ ಹಿಂದೆ. ಈ ಥರ ನಾನು ಅಲ್ಲಿ ರಂಗಭೂಮಿ ಮಾಡ್ಕೊಂಡಿದ್ದೆ ಬಾಂಬೆಲಿ. ಅಲ್ಲಿ ಪೃಥ್ವಿ ಥಿಯೇಟ್ರು, NCPA, ಟಾಟಾ ಥಿಯೇಟ್ರು ಅಲ್ಲೆಲ್ಲ ಕೆಲಸ ಮಾಡಿಕೊಂಡು ಓಕೆ ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು, ಸೂಪರ್ ಸ್ಟಾರ್ ಆಗಬೇಕು ಅಂತೆಲ್ಲ ತಲೆಯಲ್ಲಿ ಯೋಚನೆ ಇತ್ತು. ಬಟ್ ಬಂದಿರಲಿಲ್ಲ. ಇಲ್ಲಿ ಬಂದು 5 ತಿಂಗಳಿಗೆ ನಾನು ನಿಧಿ ಮ್ಯಾಮ್ ಅವ್ರನ್ನೆಲ್ಲ ಆವಾಗ ಜಸ್ಟ್ ದೆನ್ ಓಕೆ ನಿಧಿ ಇವ್ರನ್ನೆಲ್ಲ ಭೇಟಿಯಾಗಿ ನಾನು ಇದೇ ಮಾತಾಡ್ತಾ ಇದ್ದೆ. ಐ ವಾಂಟ್ ಅ ಚಾನ್ಸ್. ಇಫ್ ಯು ರಿಮೆಂಬರ್ ಜಸ್ಟ್ ಕಪಲ್ ಆಫ್ 1 or 2 months ಬ್ಯಾಕ್ ನಾನು ಹಿಂಗೆ ಹೇಳಿದ್ದೆ, ನನಗೊಂದು ಚಾನ್ಸ್ ಬೇಕು. ಸಿನಿಮಾ ನೋಡ್ತೀರಿ ಅಂತ ಕನ್ಫರ್ಮ್ ಆದರೆ LKG ಹುಡುಗಿಗೂ ಮ್ಯಾಮ್ ಅಂದ್ಬಿಡ್ತಾರೆ. ಈ ರಾಶಿಕಾ ಶೆಟ್ಟರಿಗೆ, ಅಂಜಲಿ ಅವರಿಗೆ ಯಾವಾಗಲೂ ಒಂದು ಕನ್ಫ್ಯೂಷನ್. ಈ ಲೇಡೀಸ್ ಕಾಲೇಜ್ಗಳಿಗೆ ಹೋದಾಗ ಫೋಟೋ ತೆಗೆಸ್ಕೊಂಡು ಅವ್ರ ಜೊತೆ ಒಂದಾಗಿ ಬೆರೆತು ಅದು ಏನು ನಂಬರ್ ತಗೊಳ್ಳೋ ಆಟ. ಇಷ್ಟೆಲ್ಲ ರೊಮ್ಯಾಂಟಿಕ್ ಹಾಡು ಆಡಿದೀವಲ್ಲ ಈ ನನ್ನ ಮಗನ ಜೊತೆ, ಏನು ಕತೆ ಅಂತ. ಅಲ್ಲ, ಯಾವ್ದು ಇಂಪಾರ್ಟೆಂಟ್ ಸದ್ಯಕ್ಕೆ? ಯಾವ್ದು ಇಂಪಾರ್ಟೆಂಟ್ ಹೇಳ್ರಿ, ಏನು ಹೇಳ್ತಾರೆ? ಪಾಪ ಹುಡುಗಿರೇ ಬಿಡಲ್ಲ ಅವನನ್ನ, ಅದು ಸುಮುಖದೇನು ಪ್ರಾಬ್ಲಮ್ ಅಲ್ಲ ಅದು. ಥ್ಯಾಂಕ್ ಯು ರಾಶಿಕಾ, ಸದ್ಯ ಇದು ಕ್ಲಾರಿಫೈ ಮಾಡಿದ್ಯಾ ಫಸ್ಟ್ ಟೈಮ್. ಬಟ್ ಸೀರಿಯಸ್ಲಿ ಇಟ್ಸ್ ನಾನು ಇದು ಕೋಇನ್ಸಿಡೆನ್ಸ್ ಕಮ್ ವೆರಿ ಲಕ್ಕಿ ಸಿಚುವೇಶನ್ ನನಗೆ. ಥ್ಯಾಂಕ್ ಯು. ಐ ಮೀನ್ ಐ ಆಮ್ ವೆರಿ ಗ್ಲ್ಯಾಡ್, ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್ ಫಿಲ್ಮ್. ಯಾಕಂದರೆ ನನಗೂ ಅನ್ಸುತ್ತೆ ನಂದು ಸರ್ದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಕ್ಚುಲಿ. ಅವ್ರು ಯಾವಾಗಲೂ ನಂಗೆ ಹೇಳ್ತಾರೆ ಒಂದು ಸೆನ್ಸ್ ಇದೆ ಕಣೋ ನಿನಗೆ ಫೈನಲಿ. ಕೆಮಿಸ್ಟ್ರಿ ಇದ್ರೆ ಆಸ್ ಅ ಡೈರೆಕ್ಟರ್ ಆ್ಯಕ್ಟರ್ ಅಲ್ಲ, ಇದೊಂದು ನನಗೆ ಭಯ ಆಯಿತು. ಇವಾಗ ಸರ್ ಇಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ದೊಡ್ಡ ಆ್ಯಕ್ಟರ್ ಜೊತೆ ಮಾಡಿದ್ರು, ನಾನು ಇವಾಗ ಹೆಂಗೆ ಬಂದು. ಬಟ್ ತುಂಬ ಚೆನ್ನಾಗಿ ಅವರು ವಿ ಫೌಂಡ್ ಈಚ್ ಅದರ್ಸ್ ಸ್ಪೇಸ್ ವೆರಿ ವೆಲ್. ಸೊ ನನಗೂ ಅವ್ರು ಯಾವಾಗಲೂ ನೀನು ಚೆನ್ನಾಗಿ ಸೆನ್ಸ್ ಇದೆ ಕಣೋ, ನಿನ್ಗೇನೋ ಗೊತ್ತಾಗಿದೆ, ಏನೋ ಹೇಳೋರು, ಥ್ಯಾಂಕ್ ಯು ಸರ್ ಅಂದ್ಕೊಂಡು ನಾನು ವಿಶು ಪ್ಲ್ಯಾನ್ ಬಯಸ್ಕೊಂಡಿದ್ದೀನಿ ಅವಾಗ. ಬಟ್ ಅದು ನನಗೂ ಹೇಳಿದ್ರು ಸುಮ್ಮನಿರಪ್ಪ ಅಂತ ಫ್ಲಾಶ್ ಬ್ಯಾಕ್ ಆಗ್ತಾ ಇದ್ವಲ್ಲ ನನಗೆ. ಬಟ್ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ, ಇದು ನನ್ನ ಗ್ಯಾರಂಟಿ. ನೆಕ್ಸ್ಟ್ ರಾಶಿಕಾ ಅವರು ನೀವು ಹೇಳಿ. ಇಲ್ಲ, ನನ್ನ ನೇಟಿವ್ ಬಂದು ಚಿಕ್ಕಮಂಗ್ಳೂರು, ಬೆಳೆದಿದ್ದೆಲ್ಲ ಮೈಸೂರು. ಸೊ ಚಿಕ್ಕಮಂಗ್ಳೂರು, ಮಂಗಳೂರು, ಮೈಸೂರು, ಬೆಂಗಳೂರು. ನನ್ನೂರು ಅಂತಾರೆ ಇವರು ಅಷ್ಟೇ, ಇವನು ಅಷ್ಟೇ. ಇವರೆಲ್ಲ
ಸ್ಮಾರ್ಟ್ ಸರ್, ಯಾಕೆಂದ್ರೆ ಇವ್ರ ಸಿನಿಮಾನ ನಾನು ಚಿಕ್ಕೂರಿಗೆ ಹೋದ್ರೆ ನನ್ನೂರು ಅಂತ ಹೇಳೋದು, ಸಕಲೇಶ್ಪುರ ಹೋದ್ರೆ ಮೈಸೂರು ಚಿಕ್ಕಮಂಗ್ಳೂರು ನೋಡೋಕೆ ಅವಶ್ಯಕತೆ ಇಲ್ಲ, ಇಡೀ ಕರ್ನಾಟಕ ನೋಡ್ಬೇಕಲ್ಲ, ಅದಕ್ಕೆ ಹೋದ್ ಕಡೆ ಎಲ್ಲ ಅದ್ ನಮ್ಮೂರು ಅಂತ ಹೇಳ್ತಾ ಇದ್ದಾರೆ. ನಾವು ಕರ್ನಾಟಕದ ನಮ್ಮೂರೇ ಅಲ್ವಾ, ಕರ್ನಾಟಕದವ್ರು, ಸೊ ಎಲ್ಲರೂ ನಮ್ಮೂರೇ ಅದು. ವೆರಿ ಗುಡ್. ಸೊ ಟೆಲ್ ಮಿ, ಹೊಟ್ಟೆ ಒಳಗಡೆ ಚಿಟ್ಟೆ ಎಷ್ಟು ಹಾರಾಡ್ತಿತ್ತು, ಅದು ಯೋಗರಾಜ್ ಭಟ್ ಸರ್ ಜೈಲಿನಲ್ಲಿ ಪಡಗೋ ಅವಕಾಶ. ನನಗೆ ಹಿಂಗೆ ಆಡಿಷನ್ ಕಾಲ್ ಬಂತು, ಸಂತೋಷ್ ಸರ್ ಜೊತೆ ಒಂದು ಆ್ಯಡ್ ಶೂಟ್ ಮಾಡಿದೆ. ನೆಕ್ಸ್ಟ್ ಹಿಂಗೆ ಒಂದು ಆಡಿಷನ್ ಇದೆ ಬಾಮ ಅಂತ ಒಂದು ಆಡಿಷನ್. ಹಾಂ, ನಮ್ಮ DOP ಸರ್ ಸಂತೋಷ್ ರೈಪತಾಜೆ ಸರ್. ಆಡಿಷನ್ಗೆ ಹೋದೆ, ಆಡಿಷನ್ ಕೊಟ್ಟೆ. ಸರ್ ಹೇಳಿದ್ರು ಓಕೆ ಮಾ ಹಿಂಗೆಲ್ಲ ಡೇಟ್ಸ್ ಫ್ರೀ ಮಾಡ್ಕೊ ಅಂತ. ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ಕೂಡ ಮುಗೀತು. ನನಗೆ ಅಲ್ಲಿ ತನಕನೂ ಭಯ ಆಗಲಿಲ್ಲ. ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಆದಮೇಲೆ ನನಗೆ ಭಯ ಆಗಿತ್ತು. ಆಡಿಷನ್ಸ್ ನಡೀತಾ ಇತ್ತು, ಅವ್ರದ್ದು ಆಡಿಷನ್ಸ್ ನಡೀತಾ ಇತ್ತು. ಕಾಸ್ಟ್ ಆಗಿರ್ಲಿಲ್ಲ. ಸೊ ಆಡಿಷನ್ ನಡೀತಿದೆ, ಅದ್ರ ಮಧ್ಯೆ ಇವ್ರು ಈ ಗ್ಯಾಪಲ್ಲಿ ಎಲ್ಲಿ ನನ್ನೂ ರೀಪ್ಲೇಸ್ ಮಾಡ್ಬಿಡ್ತಾರೆ. ಸರ್ ಏನ್ ಸರ್, ಅವ್ರು ಕೊನೆವರೆಗೂ ಕ್ಯೂರಿಯಾಸಿಟಿ ಇಟ್ಟಿದ್ದೀರಲ್ಲ ಸರ್. ಇದು ಸರ್ ಮಜಾ ಅಂದ್ರೆ ಇಷ್ಟು ವರ್ಷದಲ್ಲಿ ಇಷ್ಟು ಮೂವಿ ಟೀಮ್ಸ್ ನಾನು ಇಂಟರ್ವ್ಯೂ ಮಾಡಿದ್ದೀನಿ, ಈ ಲೆವೆಲ್ಗೆ ಪಾಪ ನಮ್ಮ ಲೈಕ್ ಏನೋ ಆಕ್ಟರ್ಸ್ ಗಳು ಭಯ ನೋಡಿರೋದ ಕೊನೆವರೆಗೂ ನಾನು ನೋಡಿರ್ಲಿಲ್ಲ ಸರ್. ಒಂದ್ ಕೇಳಿದೀನಿ ಸರ್, ನಾವೇ ಹಾಡಿದ್ರು ಅದು ರಿಲೀಸ್ ಆಗೋ ತನಕ ನಾನ್ ಹಾಡಿರೋ ಹಾಡನೆ ಹಾಕ್ತಾರೆ ಅನ್ನೋದು ಗೊತ್ತಿರಲ್ಲ ರಶ್ಮಿ ಅನ್ನೋದು ಕೇಳಿದೆ. ಆರ್ಟಿಸ್ಟ್ ಅಲ್ಲೂ ಇದು ಕೇಳಿರ್ಲಿಲ್ಲ, ನಮ್ಮ ತಾಯಣಿಗೂ ಕೇಳಿರ್ಲಿಲ್ಲ. ಸೇಮ್ ಫೀಲಿಂಗ್. ನಾನು ನಮ್ಮ ಅಮ್ಮಂಗೆ ಕಾಲ್ ಮಾಡ್ಬಿಟ್ಟು ಮಮ್ಮಿ ಯಾಕೋ ನಂಗೆ ಡೌಟ್ ಹೊಡಿತಾ ಇದೆ, ಇನ್ನೊಂದು 2 ಶೆಡ್ಯೂಲ್ ಆದ್ಮೇಲೆ ಎಲ್ಲರಿಗೂ ಕನ್ಫರ್ಮ್ ಮಾಡೋಣ, ಅಲ್ಲಿ ತನಕ ಯಾರಿಗೂ ಹೇಳ್ಬೇಡ ಯೋಗರಾಜ್ ಸರ್ ಮೂವಿ ಮಾಡ್ತಾ ಇದ್ದೀನಿ ನಾನು. ನಿಜ ಇದು ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ. ಓಕೆ, ಶೂಟಿಂಗ್ ಎಲ್ಲ ಮುಗೀತು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಯೋಗರಾಜ್ ಸರ್ ಜೊತೆ ವರ್ಕ್ ಮಾಡೋದು ಲೈಕ್ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ಆ್ಯಂಡ್ ಫಾರ್ ಮೀ ನಮಗೆ ಎಲ್ಲರಿಗೂ ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ತುಂಬ ಕಲ್ತಿದ್ದೀವಿ ಈ ಟೀಮಲ್ಲಿ. ಶೂಟಿಂಗ್ ಸೆಟ್ ಅನ್ನೋದಕ್ಕಿಂತ ಒಂದು ಟೀಮ್ ಅನ್ನೋದಕ್ಕಿಂತ ಮನೆ ಥರ ಫೀಲ್ ಆಗ್ತಿತ್ತು. ಇವಾಗಲೂ ಸುಮ್ಮನೆ ಆಫೀಸ್ಗೆ ಹೋಗ್ತೀವಿ, ಏನೋ ಕೂತ್ಕೊಂಡು ಮಾತಾಡ್ತಿರ್ತೀವಿ, ವರ್ಕ್ಶಾಪ್ಸ್ ಎಲ್ಲ ಟೈಮಲ್ಲೂ ಮನೆ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲವ್, ಫ್ಯಾಮಿಲಿ, ಬೆಸ್ಟ್ ಫ್ರೆಂಡ್ ಸ್ಟೋರಿ ಇದೆ ಇದರಲ್ಲಿ. ಗರ್ಲ್ ಬೆಸ್ಟ್ ಫ್ರೆಂಡ್ ಸ್ಟೋರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಸಿನಿಮಾ March 28 ರಿಲೀಸ್ ಆಗ್ತಿದೆ. March 28 ಮನದ ಕಡಲು. ನೀವಾದ್ರೂ ಕನ್ಫರ್ಮೇಶನ್ ಅಲ್ಲಿ ಇದ್ರಾ? ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ? ನೋ ಆ್ಯಕ್ಚುಲಿ ನಂದೇ ಜಾಸ್ತಿ ಕನ್ಫ್ಯೂಷನ್ ಇದ್ದಿದ್ದು. ಸೊ ನನ್ನ ಕ್ಯಾರೆಕ್ಟರ್ ತುಂಬ ಆಡಿಷನ್ಸ್ ಮಾಡಿದರು ನನ್ನ ಕ್ಯಾರೆಕ್ಟರಿಗೆ. ನಾನು ಆಲ್ಮೋಸ್ಟ್ ಫಸ್ಟ್ ಟೈಮ್ ಆಡಿಷನ್ ಮಾಡಿದಾಗ ನಾನು ಆಡಿಷನ್ ಮಾಡೋಕ್ಕಿಂತ ಮುಂಚೆ ಯಾರೋ ಆಡಿಷನ್ ಮಾಡಿದರು. ಸೊ ನಾನು ಅವ್ರ ಆಡಿಷನ್ ನೋಡಿದ್ದೀನಿ, ಅದಾದಮೇಲೆ ನಾನು ಆಡಿಷನ್ ಮಾಡಿದ್ದೀನಿ. ನಂದು ಆಡಿಷನ್ ಆದಮೇಲೂ ಒಬ್ಬರು ಬಂದು ಆಡಿಷನ್ ಮಾಡಿದರು, ಅವಾಗ ಸೆಲೆಕ್ಟ್ ಆಗಿರಲಿಲ್ಲ. ಮತ್ತು ನಾನು 2 weeks ಒಂದು ಡಿಪ್ರೆಷನ್ ಮೋಡಲ್ಲಿ ಹೋಗಿ ಐ ವಾಸ್ ಲೈಕ್ ಶೇಟ್ ಐ ಡಿಡ್ಂಟ್ ಗೆಟ್ ದಿಸ್ ಮೂವಿ ಅಂತೆಲ್ಲ ಫುಲ್ ಬೇಜಾರು ಮಾಡಿಕೊಂಡು ಮತ್ತೆ ಇನ್ನೊಂದು ಸತಿ ಕಾಲ್ ಬಂತು, ಬನ್ನಿ ನೋಡೋಣ ಇನ್ನೊಂದು ಸತಿ ಅಂತ. ಅವಾಗ್ಲೂ ಅಷ್ಟೇ, ಅವಾಗ ಸೆಲೆಕ್ಟ್ ಆದೆ. ಸರ್ ಎಲ್ಲ ಓಕೆ ಅಂದರು. ಐ ಹ್ಯಾಡ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಹೋಗಿ ಅಮ್ಮನ ಜೊತೆ ಸೆಲೆಬ್ರೇಟ್ರಿ ಡಿನ್ನರ್ ಎಲ್ಲ ಮಾಡಿ 1 ವಾರ ಆದಮೇಲೆ ಐ ಸ್ಟಿಲ್ ಥಿಂಕಿಂಗ್ ಅಬೌಟ್ ಇಟ್ ಅಂತೆಲ್ಲ ಸುದ್ದಿ ಬಂತು. ಸೊ ಇಟ್ಸ್ ಅ ಅಪ್ ಆ್ಯಂಡ್ ಡೌನ್ ಸಿಚುವೇಶನ್. ಬಟ್ ನನಗೆ ಬಟ್ ಅದೇ ನನ್ನ ಫಸ್ಟ್ ಶೆಡ್ಯೂಲ್ ಮತ್ತು ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಆದಾಗ ಐ ವಾಸ್ ಲೈಕ್ ಓಕೆ, ಈಗ ಅದೇ ಕಾನ್ ಕಟ್ ಮೀ ಔಟ್. ಬಿಕಾಸ್ ಫುಲ್ ಮೌಂಟೇನಲ್ಲೆಲ್ಲ ಶೂಟ್ ಮಾಡಿ, ಬೀಚಲ್ಲೆಲ್ಲ ಶೂಟ್ ಮಾಡಿ ಬಂದಿದ್ದೀವಿ. ಇನ್ನೊಂದ್ಸತಿ ರೀಶೂಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗತ್ತೆ. ಅದಕ್ಕೆ ಈಗ ಕನ್ಫರ್ಮ್. ಐ ವಾಸ್ ಲೈಕ್ ಓಕೆ ಕೂಲ್ ಈಗ ಐ ಆಮ್ ಕನ್ಫರ್ಮ್, ನೋ ಮ್ಯಾಟರ್ ವಾಟ್ ಐ ಆಮ್ ಕನ್ಫರ್ಮ್ಡ್. ಸರ್ ಅಂದ್ರು ಸರ್, ಇದು ಸರ್ ಟ್ವಿಸ್ಟ್ ಅಂದ್ರೆ ಕಹಾನಿ ಈ ಟ್ವಿಸ್ಟ್ ಬೇಕಿತ್ತು ಸರ್. ಯಾವ ಲೆವೆಲ್ಗೆ ನನಗೆ ಕೊನೆಗೆ ಏನಾಯ್ತು, ಇವರೇ ಆಕ್ಟ್ ಮಾಡಿದಾರ ಹೇಳ್ತಾರ ಅನ್ನೋ ಲೆವೆಲ್ ನಾನೇ ಆಗೋಗ್ಬಿಟ್ಟಿದೆ ಸರ್. ನಾನು ರಾಶಿಕಾ ಸಿನಿಮಾ ನೋಡಿಲ್ಲ, ಸೊ ಎಷ್ಟು ಸೀನ್ ಕಟ್ ಆಗಿದೆ ಗೊತ್ತಿಲ್ಲ. ನೋಡ್ಲೇಬೇಕು. ಅವೆಲ್ಲ ಪಕ್ಕ ಇದೆ. ನಮಗೆ ಇಷ್ಟೆಲ್ಲ ಬೈಕೊಂಡಿದ್ದಾರೆ ನನ್ನ ಅಂತ ಇವತ್ತೇ ಗೊತ್ತಾಗ್ತಿರೋದು. ಈಗ ಅದಕ್ಕೆ ಮೋಸ್ಟ್ಲಿ ನಿಧಿ ಸುಬ್ಬಯ್ಯ ಹಾಯ್ ಅಂತ ಒಳಗೆ ಬಂದಾಗ ತಿರ್ಗಾ ಏನೋ ಖ್ಯಾತೆ ತೆಗೆದೆ. ಇವ್ರ ಮುಖ ನೋಡಿದೆ ನಾನು, ಇದ್ಯಾವ್ದಪ್ಪ ಇದು ಸರ್. ನಿಜ ಮೇ ಬಿ ಸರ್ ಹೇಳ್ಬಿಡಿ ಸರ್ ಇವತ್ತು ಅಂತಿಂತ ಟ್ವಿಸ್ಟ್ ಅಲ್ಲ ಸರ್. ನಾನು ಫೈನಲಿ ಅದಕ್ಕೆ ಐ ವಾಸ್ ಜಸ್ಟ್ ವೇಟಿಂಗ್. ನಿಜವಾಗ್ಲೂ ನಾನು ಫೈನಲಿ ಏನಾಯ್ತು ಪಾಪ ಆಕ್ಟ್ ಮಾಡಿದಾರ ಇವರು, ವಾಟ್ ಹ್ಯಾಪನ್ ಆಕ್ಚುಲಿ? ಸ್ಟಿಲ್ ಯು ಥಿಂಕ್ ಸೊ? ಐ ಥಿಂಕ್ ಸೊ. ಸಿನಿಮಾ ನೋಡಿದಾಗ March 28 ನಾನು ಇದೀನ ಇಲ್ಲ ಗೊತ್ತಾಗಕ್ಕೆ. ಈಗ ನಿಧಿ ಸುಬ್ಬಯ್ಯನವ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ. ಅವರು ಸ್ನೇಹಿತೆಯಾಗಿ ಈ ಗೀಚಲ್ಲೆಲ್ಲ ಶೂಟಿಂಗ್ ಅಂದ್ರಲ್ಲ, ಒಬ್ಬ ಫ್ರೆಂಡ್ ಆಗಿ ಅವ್ರು ಬಂದಿರೋದು, ಫ್ಯಾನ್ ಆಗಿ ಬೀಚ್ ಶೂಟಿಂಗ್. ಸೀರಿಯಸ್ಲಿ ನನ್ನ ಮುಖ ಎಲ್ಲ ಬಿಸಿ
ಆಗೋಯ್ತು ಈಗ. ಸಾಂಗ್ ಬಗ್ಗೆ ಹೇಳಲ್ವಾ ಸರ್? ಒಂದ್ 2 ನಿಮಿಷ ರಾಶಿಕಾ, ಒಂದ್ 2 ನಿಮಿಷ ಅಂಜಲಿ ಮಾತಾಡ್ಬೇಕು ಅಂತ ಆಚೆ ಕಳಿಸಿದ್ರೆ ನನ್ನ ಮಗ ಆಡಿಷನ್ ಮಾಡ್ತಾ ಇದ್ದಾನೆ ಅಂತಲೇ ಅಂದ್ಕೊಳ್ಳೋದು ಇವರು. ನಿಜವಾಗ್ಲೂ ನಾನು ಇಡೀ ಕರಿಯರ್ ನಲ್ಲೇನೆ ನಾನು ಈ ಇಂಟರ್ವ್ಯೂನ ನಿಜವಾಗ್ಲೂ ನೆನ್ಪಿಟ್ಕೊಳ್ತೀನಿ ಸೀರಿಯಸ್ಲಿ. ಅಂಡ್ ನಾನು ಯಾವಾಗ ಹೂ ದುಂಬಿಯ ಕಥೆಯ ಸಾಂಗ್ ಬರ್ಬೇಕಾದ್ರೆಲ್ಲ ಆಬ್ವಿಯಸ್ಲಿ ವಿ ನೆವರ್ ಜಸ್ಟ್ ಲೈಕ್ ದಟ್ ಸಾಂಗ್ ಪ್ಲೇ ಮಾಡಲ್ಲ. ಅದ್ರ ತಾಳ ತುದಿ ಟಾಪ್ ಟೈಲ್ ಎಲ್ಲ ಮಾತಾಡ್ತೀವಿ. ಯು ಪೀಪಲ್ ಸೀರಿಯಸ್ಲಿ ಅಂಡ್ ಟ್ರಸ್ಟ್ ಮೀ ಒಳ್ಳೊಳ್ಳೆ ಕಾಂಟೆಂಟ್ ನ ಕೊಟ್ರಿ. ಡೆಫಿನೆಟ್ಲಿ ಹಾನೆಸ್ಟ್ಲಿ ನಾನು ಈ ವಿಚಾರಗಳನ್ನ ಆನರಲ್ಲಿ ಹೇಳ್ತೀನಿ ಜನರಿಗೆ, ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ಏನೋ ಬೇಕಾದ್ರೆ ಹೇಳಿ ಮಾರ್ಚ್ 28 ಮನದ ಕಡೆ ಅಂತ ಹೇಳ್ಬೇಕು. ತರಕಾರಿ ಹೋಗ್ದಂಗೆ ಹೋಗ್ಬೇಕು ನೀವು. ಸೊ ಈಗ ಸಿನಿಮಾದಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ಡೆಫಿನೆಟ್ಲಿ ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ. ಸ್ವಲ್ಪ ಆಫ್ ದ ಸ್ಕ್ರೀನ್ ಮಾತಾಡಬೇಕು ಅಂತಂದಾಗ ಈ 3 ಜನ ಬಹುಮುಖ ಪ್ರತಿಭೆಗಳು ಇವಾಗ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸರ್. ಯು ಬೀಯಿಂಗ್ ಲೈಕ್ ವೆರಿ ವರ್ಸಟೈಲ್ ಡೈರೆಕ್ಟರ್, ಅವರ ಬಗ್ಗೆ ಹೇಳೋದಾದ್ರೆ ಸೊ ಹೇಗಿತ್ತು ಅವ್ರ ಜೊತೆ ಒಂದು ಅನುಭವ? ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಯಾಕಂದ್ರೆ ನೀವು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ತುಂಬ ಇಷ್ಟಪಡ್ತೀರಾ ಏನಾದ್ರು ಒಂದು ಟೆಕ್ನಿಕಲಿ ಕೊಡ್ಬೇಕಾದ್ರೆ. ಅಂದರೆ ಈಗ ಈ ನಮ್ಮ ತಿಕ್ಕಲುಗಳು ಹೇಗಿರುತ್ತೆ ಅಂದರೆ ಈ ಬರೆಯೋರದ್ದು ಅದು ಇಲ್ಲಿ ಬಾಯಲ್ಲಿ ಹೇಳಿದಾಗ ಗೊತ್ತಾಗಲ್ಲ. ಯಾರೋ ಒಬ್ರು ದೂರದಲ್ಲಿ ಚೆನ್ನಾಗಿದೆ ಅಂತಾರೆ, ಮಿಕ್ಕಿದವರು ಅರ್ಥ ಆಗದೆ ಕೂತಿರ್ತಾರೆ. ಈಗ ಸ್ಕ್ರಿಪ್ಟ್ ಎಲ್ಲ ಬರೆದು ಓದಿ ಹೇಳ್ತೀವಲ್ಲ, ಅಲ್ಲಿಂದ ಅದೊಂದು ಸಣ್ಣ ಮೊಳಕೆ ಇದ್ದಿದ್ದು ಮರ ಆಗಿ ಏನೇನೋ ಆಗಿ ಸೆಟ್ಟಲ್ಲೇ ಗೊತ್ತಾಗೋದು ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅಂತ. ಸೆಟ್ಟಲ್ಲಿ ತಿರ್ಗಾ ಮಾಲ್ ಫಂಕ್ಷನ್ ಆಗುತ್ತೆ ಅದು. ನಾವು ಅಂದ್ಕೊಂಡಂಗೆ ಇವ್ನು ಮಾಡಿರಲ್ಲ, ಇಲ್ಲ ಇವ್ರು ಮಾಡಿರಲ್ಲ, ಏನೋ ಒಂದು ಎಡವಟ್ಟಾಗಿ ಅದನ್ನು ತಿರ್ಗಾ ಎಡಿಟ್ ಟು ಡಬ್ಬಿಂಗಲ್ಲಿ ಇನ್ನೇನೋ ಮಾಡಿ ಇವನಿಗೆ ಸುಮ್ಮನೆ ಫೋನ್ ಮಾಡಿ ಯಾವ ಥರ ಬಿಡುವಾಗಿದ್ದಾಗ ಡಬ್ಬಿಂಗ್ ಇದೆ ಅನ್ನಿ, ಯಾರು ನೀವು ಅಂತ ಕೇಳ್ತಾನೆ. ಹಾಂ, ಯೋಗರಾಜ್ ಸರ್ ಹೇಳಿದ್ದಾರೆ ಡಬ್ಬಿಂಗ್ ಬನ್ನಿ ಅಂತ ಕರೀರಿ. ಬೇರೆ ಪಿಕ್ಚರ್ ಮೊಬೈಲೇ 2 ಬೇರೆ ಪಿಕ್ಚರ್ ಡಬ್ ಮಾಡಿದೆ ನಾನು ಈ ಸಿನಿಮಾಗೆ. ನಾನು ಆ್ಯಕ್ಟ್ ಮಾಡಿರೋದೇ ಒಂದು, ಡಬ್ ಮಾಡಿರೋದೇ ಬೇರೆ. ನನಗಂತೂ ತುಂಬಾನೇ ಕ್ಯೂರಿಯಸ್ ಆಗಿದ್ದೀನಿ ಈ ಒಂದು ಸಿನಿಮಾನ ನೋಡೋದಕ್ಕೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಸ್, ನಾನು ಕೇಳಲೇಬೇಕು, ಮನದ ಕಡಲು ಸಿನಿಮಾದಲ್ಲಿ ಈಗ ಆಲ್ರೆಡಿ ಸಾಂಗ್ಸ್ಗಳೆಲ್ಲ ಹಿಟ್ ಆಗ್ತಾ ಇದೆ. ಸೊ ಲೈಕ್ ಆಸ್ ಐ ಸೈಡ್ ಮುಂಗಾರು ಮಳೆ ಇಟ್ಸ್ ಅ ಮ್ಯೂಸಿಕಲಿ ಹಿಟ್ ಆದಂಥ ಸಿನಿಮಾ ಕೂಡ ಹೌದು. ಸೊ ನಿಮಗೆ ಸರಿ ಒಂದು ಸಾಂಗ್ ಬಂದಿರೋ ರೀತಿ ಆಗಿರ್ಬೋದು? ಅದೇ ಅವತ್ತು ಮುಂಗಾರು ಮಳೆ, ಇವತ್ತು ಮನದ ಕಡಲು ಅನ್ನೋದೇ ಅದು ಜನರಿಗೂ ಅನ್ನಿಸ್ತಿದೆ. ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಇದು ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಲ್ಬಮ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಸಾಂಗ್ಸ್ ಬರ್ತಿದ್ದೀರಾ ಸರ್? ನಾನು ಇದು ಜಯಂತ್ ಕಾಯ್ಕಿಣಿ ಸರ್ ಒಂದು. ವೆರಿ ನೈಸ್, ಸೂಪರ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಎಲ್ಲ ಕನ್ನಡ ಪ್ರೇಕ್ಷಕರು ಕೂಡ ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾನ ನೋಡಿ. ಅಂಡ್ ಒಂದು ವಿಚಾರ ಹೇಳಲೇಬೇಕು, ಇಂಡಸ್ಟ್ರಿನಲ್ಲಿ ತುಂಬಾನೇ ಕೊರತೆ ಅಂತೂ ಡೆಫಿನೆಟ್ಲಿ ಆನ್ ಸ್ಕ್ರೀನ್ ನಾನು ಹೇಳ್ತಾ ಇದ್ದೇನೆ ಅಂಡ್ ಆನರಲ್ಲೂ ಕೂಡ ಹೇಳ್ತಾ ಇರ್ತೇನೆ. ಸೊ ಆ ಸಿನಿಮಾ ಬಂದ್ರೆ ಮಾತ್ರ ನೋಡೋದು, ಈ ಸಿನಿಮಾ ಬಂದ್ರೆ ಮಾತ್ರ ನೋಡುವಂಥದ್ದಲ್ಲ. ಕನ್ನಡದಲ್ಲಿ ಬರುವಂಥ ಪ್ರತಿಯೊಂದು ಸಿನಿಮಾನು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ನೀವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಒಂದು ಸೂಪರ್ ಫ್ಯಾಮಿಲಿ ಕಂಟೆಂಟ್, ಎಲ್ಲ ಪಡ್ಡೆ ಹುಡುಗರು, ನಮ್ಮ ಎಲ್ಲ ಹೆಣ್ಮಕ್ಳು, ಎಲ್ಲ ವಯಸ್ಕರು ಕೂಡ ಹೋಗಿ ನೋಡಿ ಎಂಜಾಯ್ ಮಾಡ್ಬೋದಾದಂಥ ಸಿನಿಮಾ ಮನದ ಕಡಲು. ದಯವಿಟ್ಟು ಥಿಯೇಟರ್ಗೆ ಹೋಗಿ, ನಿಮ್ಮ ಹತ್ತಿರದ ಥಿಯೇಟರ್ನಲ್ಲಿ ಮಿಸ್ ಇಲ್ದಿರೋ ಹಾಗೆ ಅಪ್ಪು ಸರ್ ಹೇಳಿದಾಗೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅನ್ನೋ ಹಾಗೆ. ಫಸ್ಟ್ ಡೇ ಮಿಸ್ ಆದ್ರೂ ಪರವಾಗಿಲ್ಲ, OTT ಪ್ಲಾಟ್ಫಾರ್ಮ್ಗೆ ಬರಲಿ ಅಂತ ವೆಯ್ಟ್ ಮಾಡಬೇಡಿ, ಥಿಯೇಟರ್ ಇರೋ ಹಾಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಟು ಮನದ ಕಡಲು. ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ಮಸ್ತ್ ಮಜಾ ಮಾಡಿ.